ಈಗಿನ ಕಾಲದಲ್ಲಿ ಎಲ್ಲಾ ಹುಡುಗರು ಹಾಗೆ ಅಣ್ಣ. ಯಾರು ಯಾವ್ದನ್ನು ಮನೆಯವ್ರ ಹತ್ರ ಹೇಳಿ ಹೋಗಲ್ಲ. ನಾವೇ ಅವ್ರಿಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು. ಹೆತ್ತೋರ್ಗೆ ಹೆಗಣ ಮುದ್ದು ಅಂತ ನೀ ಎಲ್ಲದಕ್ಕೂ ಸರಿ ಅನ್ಬೇಡ. ಇಟ್ಸ್ ರಾಂಗ್. ಅಣ್ಣ ಅವ್ನ್ ಸರಿ ಹೋಗೋದಿಕ್ಕೆ ನಾವು ಟೈಮ್ ಕೊಡ್ಬೇಕು. ಎಷ್ಟು ಟೈಮ್ ಕೊಡ್ಬೇಕು? ಅವನ ಬಗ್ಗೆ ಎಲ್ಲಷ್ಟಾರು ಗೊತ್ತಿದ್ಯಾ ನಿನಗೆ? ನಿನ್ನನ್ ಬಿಡಮ್ಮ, ಅವನ್ಗಾರ ಅವನ ಲೈಫ್ ಬಗ್ಗೆ ಯೋಚನೆ ಇದೆಯಾ? ಹಿ ಈಸ್ ಎ ಟೋಟಲ್ ಫೇಲ್ಯೂರ್ ಮಹಿಮಾ. ಇಷ್ಟು ವರ್ಷ ಅವನ ಜೀವನದಲ್ಲಿ ಏನ್ ಸಾಧನೆ ಮಾಡಿದ್ದಾನೆ? ಓಕೆಮ್ಮ, ಸಾಧನೆ ಬೇಡ. ಎಷ್ಟು ದುಡ್ದಿದ್ದಾನೆ? ಅವನ್ ಸ್ವಂತ ದುಡಿಮೇಲೆ ₹100? ಅಲ್ಲ ಅಣ್ಣ, ಅವ್ನ್ ನಿನ್ ತಂಗಿ ಮಗ, ನಿನ್ ಸೋದ್ರಳಿಯ. ಅವನ್ ದುಡ್ದು ಯಾರನ್ ಸಾಕ್ಬೇಕು ಹೇಳು? ಓಕೆ, ಸಾಕೋದ್ ಬೇಡಮ್ಮ, ಮರ್ಯಾದೆಯಿಂದಾರು ಇರ್ಬೇಕಲ್ವಾ? 4 ಜನ ಮರ್ಯಾದೆ ಕೊಡುತ್ತಾರ. ನನ್ನ ಅಳಿಯ ಇರಬೇಕು ಅಂತ ನಾನು ಬಯಸೋದ್ ತಪ್ಪ? ಕಣ್ಣು ಮುಚ್ಕೊಂಡು ಮದುವೆ ಮಾಡೋಕ್ಕಾಗತ್ತಾ? ಯಾಕಣ್ಣ ಅಷ್ಟೊಂದ್ ಟೆನ್ಷನ್ ಮಾಡ್ಕೋತೀಯ? ನಾನಿಲ್ವಾ? ಓಕೆಮ್ಮ, ಹಾಗಿದ್ರೆ ಅವನ್ಗೆ ರೆಸ್ಪೆಕ್ಟ್ಫುಲ್ ಆಗಿ ಲೈಫ್ ಲೀಡ್ ಮಾಡೋದನ್ನ ಕಲ್ಸು. ಎಲ್ಲದಕ್ಕೂ ಅವ್ನು ವಹಿಸ್ಕೊಂಡು ಅವನ್ ಹಾಳಾಗಕ್ಕೆ ನೀನೇ ಕಾರಣ ಆಗ್ಬೇಡ. ಅಣ್ಣ, ಮದ್ವೆ ಆದ್ಮೇಲೆ ಒಂದ್ ಸರಿ ಹೋಗ್ತಾನಣ್ಣ, ನನ್ನ ನಂಬು. ಓಕೆಮ್ಮ, ನಿನಗೂ ಈ ತರ ಮಗಳಿದ್ದು ಒಂದು ಅಪ್ಪ ಪೋಲಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂದ್ರೆ ನೀನ್ ಮಾಡ್ಕೊಡ್ತೀಯಾ? ನೀನ್ ಹೇಗ್ ನಿನ್ ಮಗಂಗೆ ಒಳ್ಳೆ ಹುಡುಗಿ ಬೇಕು ಅಂತ ಬಯಸ್ತೀಯೋ, ಅದೇ ತರ ನನ್ನ ಮಗಳಿಗೆ ಒಳ್ಳೆ ಹುಡುಗ ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿದೆ? ಎಲ್ಲ ವಿಷಯದಲ್ಲೂ ಸರಿ ಇರೋ ನೀನು ನಿನ್ ಮಗನ ವಿಷಯದಲ್ಲಿ ಯಾಕೆ ದುಡುಕ್ತಾ ಇದೀಯಾ? ಅಣ್ಣ, ಅವ್ನ್ ತಪ್ಪು ಮಾಡ್ತಿದ್ದಾನೆ ಅಂತ ನನ್ಗೆ ಈಗ್ಲೂ ಅನಿಸ್ತಿಲ್ಲ ಅಣ್ಣ. ನನ್ ಮಗ ಈಗಿನ ಜನರೇಷನ್ಗೆ ತಕ್ಕನಾಗಿದ್ದಾನೆ. ದಟ್ಸ್ ಇಟ್. ಓಕೆಮ್ಮ, ಲೆಟ್ಸ್ ಎಂಡ್ ದಿಸ್ ಕಾನ್ವರ್ಸೇಷನ್. ನಿನ್ ಮಗನ್ನ ನೀ ಸರಿ ಮಾಡು, ಆಮೇಲೆ ಯೋಚನೆ ಮಾಡೋಣ. ನಿನ್ನ ರಿಯಲ್ ಆಗಿ ನೋಡ್ದಾಗಿಂದ ಐ ಕಾಂಟ್ ಕಂಟ್ರೋಲ್ ಮೈ ಎಮೋಷನ್ಸ್. ಬಟ್ ಇಲ್ಲಿ ಈಶಾನಿ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಏನ್ ಮಾಡ್ಲಿ? ನಿನ್ನೆಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ, ಆದ್ರೆ ಈಗಲ್ಲ, ಇನ್ನೊಂದ್ಸಲ. ಈಗ ನಾನ್ ನಿನ್ಗೆ ಇದೀನಿ ಅನ್ನೋ ಗುಟ್ಟನ್ನ ಬಿಟ್ಕೊಟ್ನಲ್ವಾ, ಸದ್ಯಕ್ಕಷ್ಟ್ ಸಾಕು. ನೋ 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 ನೋ, ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಈಗ್ಲೇ ಉತ್ತರ ಕೊಡ್ಬೇಕು. ಇನ್ ಮುಂದೆ ಕಣ್ಣ ಮುಚ್ಚಾಲೆ ಬೇಡ. ಇಲ್ಲ ವಿರಾಟ್, ಈಗೇನು ಹೇಳಕ್ಕಾಗಲ್ಲ. ಸದ್ಯದಲ್ಲೇ ಇನ್ನೊಂದ್ಸಲ ಸಿಗ್ತೀನಿ, ಆಗ ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ. ಇದಂತೂ ಸತ್ಯ. ಪ್ಲೀಸ್ ಪ್ಲೀಸ್ ನಿಂತ್ಕೊಳ್ಳಿ, ಪ್ಲೀಸ್ ನಿಂತ್ಕೊಳ್ಳಿ, ಪ್ಲೀಸ್ ನಿಂತ್ಕೊಳ್ಳಿ, ಪ್ಲೀಸ್ ಇದು ಕನ್ಸೇನಾ? ಬರೀ ಕನ್ಸಲ್ ಮಾತ್ರ ಮುಂದೆ ಬರ್ತಾಳೆ, ಆದ್ರೆ ನಿಜ ಜೀವನದಲ್ಲಿ ಮಾಯ. ಕಣ್ಮುಂದೆ ಕಾಣಿಸ್ಕೋತಾಳೆ, ಆದ್ರೆ ಕೈಗೆ ಮಾತ್ರ ಸಿಗಲ್ಲ. ಈ ಹುಡುಗಿರೆಲ್ರೂ ಹೀಗೇನಾ? ನಮ್ ಹುಡುಗರ ಕಷ್ಟ ಅರ್ಥನೇ ಮಾಡ್ಕೊಳಲ್ಲ. Yes, mom. ಎಲ್ಲಿದ್ಯೋ? I don't know, mom. Mostly heaven. ನೀನ್ ಹೇಗಿದ್ಯಾ? ನಾನ್ ಹೇಗೋ ಇದೀನಿ. ನೀನ್ ಎಲ್ಲಿದೀಯಾ? ಹೇಗಿದೀಯಾ? ಏನ್ ಮಾಡ್ತಿದ್ಯಾ? ಊಟ ಮಾಡ್ದ್ಯಾ? ಊಟನಾ? ಮಾಮ್, ಆರ್ ಯು ಕಿಡಿಂಗ್? ಏನು ಇದೆಲ್ಲ? ವರ್ಷೊಂಬತ್ ಕಾಲ ಬರೀ ಊರು ಸುತ್ಕೊಂಡೇ ಇರ್ತೀಯ. ಇಷ್ಟೇ ಏನೋ ಜೀವನ? ನಿನಗೂ ಒಂದು ಮನೆ ಇದೆ, ಒಬ್ಳ ಅಮ್ಮ ಇದ್ದಾಳೆ ಅನ್ನೋ ನೆನಪೇ ಆಗಲ್ವೇನೋ ನಿನಗೆ? You are in my heart, mom. ಈ ಬೂಟಾಟ್ಕೆ ಮಾತುಗಳಿಗೆಲ್ಲ ಏನೂ ಕಮ್ಮಿ ಇಲ್ಲ. ನೀನ್ ಇವತ್ತೇ ಹೊರಟು ಮನೆಗ್ ಬರ್ಬೇಕು ಅಷ್ಟೇ. ಮದರ್ ಇಂಡಿಯಾ, ಮೊದ್ಲು ವಿಷಯ ಏನಂತ ಹೇಳು, ಆಮೇಲೆ ಬರ್ಬೇಕೋ ಬೇಡವಾ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಲಕ್ಕಿ, ಚಿಕ್ಕ ವಯಸ್ಸಲ್ಲಿ ಕಳ್ದು ಹೋಗಿದ್ ನಿಮ್ ಮಾವನ್ ಮಗಳು ಭೈರವಿ ಮನೆಗ್ ಬಂದಿದ್ದಾಳೆ. ಬಂದ್ ನೋಡ್ಕೊಂಡ್ ಹೋಗು ಅಂತ ಹೇಳಿ ಎಷ್ಟ್ ದಿನ ಆಯ್ತು? ಸುಮ್ನೆ ಮನೆಗ್ ಬಾ. ಅವಳು ನೋಡಕ್ ನಾನ್ ಯಾಕೆ ಬರ್ಬೇಕು ಮಾಮ್? ಇದೇನು ಹೀಗೆ ಹೇಳ್ತೀಯಾ? ಅವಳು ನಿಮ್ ಮಾವನ್ ದೊಡ್ಡ ಮಗಳು ಕಣೋ. ನನಗೆ ಅದರಲ್ಲ ಇಂಟ್ರೆಸ್ಟ್ ಇಲ್ಲ ಮಾಮ್. ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಐ ಆಮ್ ರಿಕ್ವೆಸ್ಟಿಂಗ್ ಯು.
ಇಷ್ಟೇ ಅಲ್ಲ, ನಾಳೆ ಏನ್ ವಿಶೇಷ ಹೇಳು? ನಾಳೆ ಅನ್ನೋದು ಹಾಳು ಮಾಮ್, ಎಂಜಾಯ್ ಟುಡೇ ಅನ್ನೋದು ನನ್ನ ಫಿಲಾಸಫಿ. ನೋಡು ಲಕ್ಕಿ, ನೀನ್ ಅವಾಗವಾಗ ಮನೆಗ್ ಬಂದು ಹೋಗಿ ಮಾಡ್ತಾ ಇರು. ನಿಮ್ ಮಾವನ್ ಕಣ್ಣಿಗೆ ಬೀಳ್ತಾ ಇದ್ರೆ ಅವ್ರಿಗೂ ಒಂದ್ ಸಮಾಧಾನ. ಅದು ಅಲ್ದೆ ನಾಳೆ ಜಾಹ್ನವಿ ಹುಟ್ಟುಹಬ್ಬ ಇದೆ. ಅವಳು ನೀನ್ ಮದ್ವೆ ಆಗೋ ಹುಡ್ಗಿ ಕಣು. ಯಾವ್ದೇ ಕಾರಣಕ್ಕೂ ನೀನ್ ನಾಳೆ ಬರ್ಡೇಗ್ ಮಿಸ್ ಮಾಡೋ ಹಾಗಿಲ್ಲ, ಬರ್ಲೇಬೇಕು. ಓ, ನಾಳೆ ನಮ್ ಜಾನು ಬೇಬಿದು ಬರ್ಡೇನಾ? ಟುಮಾರೋ ಮಾರ್ನಿಂಗ್ ಐ ವಿಲ್ ಬಿ ದೇರ್ ಮಾಮ್. ಸರಿ ಕಣು, ಬರ್ಬೇಕಾದ್ರೆ ಅವಳಿಗೆ ಇಷ್ಟ ಆಗೋ ತರ, ಅವಳು ಇಂಪ್ರೆಸ್ ಆಗೋ ತರ ಒಂದೊಳ್ಳೆ ಗಿಫ್ಟ್ ತಗೊಂಬ. ಖಂಡಿತ ಸ್ಪೆಷಲ್ ಆಗಿರೋ ಗಿಫ್ಟೇ ತರ್ತೀನಿ. ಅವಳು ಫಿದಾ ಆಗ್ಬೇಕು. ಅವಳು ಮಾತ್ರ ಅಲ್ಲ, ಮನೇಲಿರೋರು ಎಲ್ರು ಫಿದಾ ಆಗ್ಬೇಕು. ಈಗಿಷ್ಟೆಲ್ಲ ಹೇಳಿ ನಾಳೆ ಸೂರ್ಯ ನೆತ್ತಿಗ್ ಬರೋವರೆಗೂ ಮಲ್ಕೊಂಡಿರೋದಲ್ಲ. ನಾನ್ ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆ ತಾನೇ? ನಾಳೆ ಸೂರ್ಯ ನಿನ್ ಕಣ್ಣೆದ್ರಿ ಬರೋ ಮೊದ್ಲು ನಾನ್ ನಿನ್ ಕಣ್ ಮುಂದೆ ಇರ್ತೀನಿ. ಸರಿ ಆಯ್ತು, ಬಾಯ್. ಸರಿ, ಬಾಯ್ ಮಾಮ್, ಲವ್ ಯು, ಟೇಕ್ ಕೇರ್. ಇನ್ವೈಟ್ ಮಾಡಕ್ ಯಾರನ್ನೂ ಮಿಸ್ ಮಾಡಿದೀನಿ. Hello, ಹಾಯ್ madam, how are you? who is this? Your well-wisher ma'am, ಭೈರವಿ ದಿವಾನ್. ಇವಳು ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಯಸ್, ಟೆಲ್ ಮಿ. ಹೇಗಿದ್ದೀರಾ ಮ್ಯಾಮ್? ಐ ಆಮ್ ಫೈನ್. ಏನು ಕಾಲ್ ಮಾಡಿದ್ದು? ನೀವೀಗ ನನ್ಗೆ ಮತ್ತೆ ಇಶಾನಿ ಅವ್ರ ಮಧ್ಯೆ ಸೇತುವೆ ಆಗ್ಬಿಟ್ಟಿದ್ದೀರಾ. ನಾನ್ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಬಟ್ ಅವ್ರ ನಂಬರ್ ಇಲ್ಲ. ಕ್ಯಾನ್ ಯು ಪ್ಲೀಸ್ ಶೇರ್ ಹರ್ ನಂಬರ್? ಅವ್ರ ಅಲ್ಲೇ ಇದ್ರೆ ಫೋನ್ ಕೊಟ್ಬಿಡಿ. ಜಸ್ಟ್ ಅ ಮೂಮೆಂಟ್. ಇಶಾನಿ, ಇಶಾನಿ. ಎಸ್ ಅತ್ತೆ. ಭೈರವಿ ಇಸ್ ಆನ್ಲೈನ್, ನಿನ್ ಜೊತೆ ಮಾತಾಡ್ಬೇಕಂತೆ. ಭೈರವಿನ ಕೊಡಿ. ಹಲೋ ಭೈರವಿ. ಹಾಯ್ ಇಶಾನಿ, ಹೇಗಿದ್ದೀರಾ? ಐ ಆಮ್ ಗುಡ್. ಏನು ನನ್ನ ನೆನ್ಪ್ ಮಾಡ್ಕೊಬಿಟ್ಟಿದ್ದೀರಾ? ಏನ್ ವಿಷಯ? ಇವತ್ತು ನನ್ ತಂಗಿ ಜಾನುದು ಬರ್ಡೇ. ಹಾ ಗೊತ್ತು, ಮೊನ್ನೆ ಮಾಲಲ್ಲಿ ಸಿಕ್ದಾಗ ಹೇಳಿದ್ರಲ್ಲ. ಯಾ, ಇವತ್ ಸಂಜೆ ಹೋಟೆಲ್ ಅಲ್ಲಿ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದೀವಿ, ಅದಕ್ಕೆ ಇನ್ವೈಟ್ ಮಾಡೋಣ ಅಂತ ಕರ್ದೆ. ನೀವ್ ಬರ್ಲೇಬೇಕು, ಮಿಸ್ ಮಾಡ್ಬಾರ್ದು. ಡೆಫಿನೆಟ್ಲಿ. ನನ್ ಜೊತೆ ನನ್ ಫಿಯಾನ್ಸಿನೂ ಕರ್ಕೊಂಡ್ ಬರ್ಬೋದಾ? ಅವತ್ ರೆಸ್ಟೋರೆಂಟ್ ಅಲ್ಲಿ ಮೀಟ್ ಮಾಡ್ಸಕ್ ಆಗಿಲ್ಲ, ಪಾರ್ಟಿಲಿ ಮೀಟ್ ಮಾಡಿಸ್ತೀನಿ. ಶೋರ್, ಕರ್ಕೊಂಬನ್ನಿ. ಒಂದ್ ನಿಮಿಷ ನಿಮ್ ಅತ್ತೆಗ್ ಫೋನ್ ಕೊಡಿ. ಅತ್ತೆ. ನಾನು ಸಾರಿ ಮ್ಯಾಮ್. ಸಾರಿನಾ? ಯಾಕೆ? ನೀವ್ ಹಿರಿಯರು, ಮೊದ್ಲು ನಿಮ್ಮನ್ನ ಇನ್ವೈಟ್ ಮಾಡ್ಬೇಕಿತ್ತು, ಬಟ್ ಇಶಾನಿ ನೆನ್ಪಲ್ಲಿ ಮರ್ತೇ ಬಿಟ್ಟೆ. ಸಾರಿ. ನನ್ ತಂಗಿ ಬರ್ಡೇ ಪಾರ್ಟಿಗೆ ನೀವ್ ಬರ್ಲೇಬೇಕು. ನಿಮ್ಮಂತ ಹಿರಿಯರ ಆಶೀರ್ವಾದ ಅವಳ ಮೇಲೆ ಇರ್ಲೇಬೇಕು. ಪ್ಲೀಸ್ ಕಮ್. ಡೆಫಿನೆಟ್ ಆಗಿ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ಇಫ್ ಮೈ ಮೀಟಿಂಗ್ಸ್ ಆರ್ ನಾಟ್ ಶೆಡ್ಯೂಲ್ಡ್, ಪ್ಲಾನ್ ಮಾಡ್ತೀನಿ. ಥ್ಯಾಂಕ್ ಯು ಮೈ ಡಿಯರ್ ರೋಲ್ ಮಾಡೆಲ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಅಪ್ಪ. ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು ಮಗಳೇ, ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಜಾನು. ಥ್ಯಾಂಕ್ ಯು ಅತ್ತೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ ಮುದ್ದು ತಂಗಿಗೆ. ನಿನ್ನ ಆಸೆಗಳೆಲ್ಲ ಈಡೇರ್ಲಿ. ಥ್ಯಾಂಕ್ ಯು ಅಕ್ಕ. ಭೈರವಿ, ಸ್ವೀಟ್ಸ್ ಎಲ್ಲಮ್ಮ ರೆಡಿ ಆಗಿದೆ ಅಪ್ಪ. ಬನ್ನಿ.